ಓಕೆ, ಯೂಶಲಿ ನಾವಿಲ್ಲಿ ಬರೋ ಕಂಟೆಸ್ಟೆಂಟ್ಗಳಿಗೆ ಮನೆ ಒಳಗಡೆ ಏನಾಯ್ತು ಅನ್ನೋದನ್ನ ಜಾಸ್ತಿ ಕೇಳ್ತೀವಿ. ಬಟ್ ಆಸ್ ಅ ಕಾಮನ್ ಮ್ಯಾನ್ ಆಗಿ ನೀವು ಒಳಗಡೆ ಹೋಗಿದ್ದು, ಸೊ ನಿಮಗೆ ಬಿಗ್ ಬಾಸ್ ಹೊರತಾಗಿ ಸ್ವಲ್ಪ ಕ್ವಶನ್ಸ್ ಕೇಳಬೇಕು ಅಂತಿದೆ ನನಗೆ. ಏನು ಅಂತಂದ್ರೆ ಮೈಸೂರು ಟು ಕೆನಡಾ ಟು ಬಿಗ್ ಬಾಸ್, ಇವಾಗ ಹೇಗೆ ಆ ಜರ್ನಿ ಹೇಗಿತ್ತು ಅಂತ, ಅಂದ್ರೆ ಹೇಗೆ ಶುರು ಆಯ್ತು ಅಂತ? ಸೊ ಫಸ್ಟ್ ನಾನು ಇಂಜಿನಿಯರಿಂಗ್ ಎಲ್ಲ ಮುಗಿಸ್ತೀನಿ 2018 ಅದು ಮುಗಿದ್ಮೇಲೆ ನನಗೆ ಆ್ಯಕ್ಚುಲಿ ಫಿಟ್ನೆಸ್ಸಲ್ಲಿ ಕರಿಯರ್ ಪರ್ಸ್ಯೂ ಮಾಡಬೇಕು ಅಂತ ಇರುತ್ತೆ. ಬಟ್ ಮನೇಲಿ ಆ ಟೈಮಲ್ಲಿ ಹೆಂಗೆ ಅಂದರೆ, ಏನು ಹೊರಗಡೆಯವ್ರು ಕೇಳಿದ್ರೆ ಏನು ಮಗ ಜಿಮ್ ಟ್ರೈನರ್ ಅಂತ ಹೇಳಲ್ಲ, ಬಿಕಾಸ್ ಇಂಜಿನಿಯರಿಂಗ್ ಎಲ್ಲ ಓದಿಸ್ಬಿಟ್ಟಿದ್ದಾರೆ. ಸೊ ಈಗೇನೋ ಕೇಳಿ ಜಿಮ್ ಟ್ರೈನರ್ ಅಂತ ಹೇಳಲ್ಲ. ಬಟ್ ನಾವು ಅದಕ್ಕಿಂತ ಕಷ್ಟ ಇರೋ ಕೆಲಸಗಳೆಲ್ಲ ಮಾಡಿದ್ದೀವಿ. ಬಟ್ ಓದ್ಬಿಟ್ಟಿದ್ಯಾ ನೀನೀಗ, ನೀನು ಪುನಃ ಜಿಮ್ ಟ್ರೈನರ್ ಆಗ್ತೀನಿ ಅಂತ ಹೇಳಿದ್ರೆ ಪುನಃ ಅದೇ ಥರ ನೀನು ಹೋದರೆ ಹೆಂಗೆ, ಸೊಸೈಟಿ ಹೆಂಗೆ ಅಕ್ಸೆಪ್ಟ್ ಮಾಡತ್ತೆ ನಿನ್ನ? ಸೊ ಆ ಥರ ನಾನು 1 ವರ್ಷ ವೇಸ್ಟ್ ಮಾಡಿದೆ. ಅವ್ರು ಹೇಳ್ತಿದ್ರು, ನಾನು ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಏನೋ ಒಂದು ಸ್ವಲ್ಪ ಇನ್ಕಮ್ ನಾನು ಟ್ರೈನಿಂಗಲ್ಲೇ ಎತ್ಕೋತಿದ್ದೆ. ನಾನು ಜಿಮ್ ವರ್ಕೌಟ್ ಹೋದಾಗ ಸೈಮಲ್ಟೇನಿಯಸ್ ಆಗಿ ನಾನು ಬೇರೆಯವ್ರನ್ನೂ ಟ್ರೈನ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಸ್ವಲ್ಪ ಇನ್ಕಮ್ ಮಾಡ್ಕೊಂಡು ನಾನು ಮ್ಯಾನೇಜ್ ಮಾಡ್ಕೊಂಡು 1 ವರ್ಷ ತಳ್ಬಿಟ್ಟೆ. ಅದಾದಮೇಲೆ ನನಗೆ ಅನ್ನಿಸ್ಬಿಡ್ತು, ಓಕೆ ಐ ನೀಡ್ ಟು ಡೂ ಸಮಥಿಂಗ್, ಒಂಚೂರು ಪಿಚ್ಚಿನ್ ಮಾಡಬೇಕು ನಾನು ಈ ಫ್ಯಾಮಿಲಿಯಲ್ಲಿ. ಆ ಥರ ಎಲ್ಲ ಬಂದಾಗ ದೆನ್ ಅಕ್ಕ ಒಂದು ಕಡೆ ಕೆಲಸ ಮಾಡ್ತಿರ್ತಾಳೆ ಬ್ಯಾಂಗ್ಳೂರು, IT. ನಾನು ಮಾಡಿದ್ದು ಮೆಕ್ಯಾನಿಕಲ್, ಬಟ್ IT ಅಕ್ಕ ಇದ್ಲು. ನಾನು ಬೇಕಂದರೆ ರೆಫರ್ ಮಾಡ್ತೀನಿ, ಈ ಕೋರ್ಸಸ್ ಮಾಡ್ಕೊ, ಈ ಪರ್ಟಿಕ್ಯುಲರ್ ಕೋರ್ಸ್ ಮಾಡಿಕೊಂಡ್ರೆ ನಾನು ಬೇಕಂದ್ರೆ ರೆಫರ್ ಮಾಡ್ತೀನಿ, ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಕೊ, ನಾನು ಹೆಲ್ಪ್ ಮಾಡ್ತೀನಿ ಬೇಕಂದ್ರೆ ಇಂಟರ್ವ್ಯೂಸ್ಗೆಲ್ಲ. ಆ ಥರ ಎಲ್ಲ ಅವಳು ಹೆಲ್ಪ್ ಮಾಡಿದ್ಲು. ಐ ಗಾಟ್ ಅ ಜಾಬ್. ಸೊ ಇನಿಷಿಯಲಿ ಇಲ್ಲೇ ಬ್ಯಾಂಗ್ಳೂರಲ್ಲಿ ಬೆಲಂದೂರಲ್ಲಿ ಒಂದು ಕಂಪ್ನಿಲಿ ಕೆಲಸ ಆಗುತ್ತೆ. ದಟ್ ಟು ಇಟ್ ವಾಸ್ ವರ್ಕ್ ಫ್ರಮ್ ಹೋಮ್. ಬೆಂಗಳೂರುವರೆಗೆ ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಬಂದೇ ಇಲ್ಲ. ನಂಗೆ ಕೆಲಸ ಇದ್ರು 2 ವರ್ಷ ಕೆಲಸ ಮಾಡಿದ್ರು ವರ್ಕ್ ಫ್ರಮ್ ಹೋಮೇ ಕೊಟ್ಟು. ಕೋವಿಡ್ ಟೈಮ್ ಇತ್ತು ಅಂತ ನಾನು ಮನೆಯಿಂದನೇ ಕೆಲಸ ಮಾಡ್ತಿದ್ದೆ. ದೆನ್ ಐ ಸಮ್ಹೌ ಫೆಲ್ಟ್ ಓಕೆ, ನಾನು ಈ ಥರ 9 to 5ನೇ ಮಾಡಿಕೊಂಡು ಅದು ಬೆಂಗಳೂರಲ್ಲೇ ಮಾಡ್ಕೋದ್ರೆ ನನಗೆ ಈಗ ಬರ್ತಿರೋ ಸ್ಯಾಲ್ರಿಲಿ ನಾನು ಏನಾರು ಮಾಡಬೇಕು ಅಂದರೆ ಇನ್ನೊಂದು 5 years ಡೌನ್ ದ ಲೇನ್ ಆರ್ 10 years ಡೌನ್ ದ ಲೇನ್ ಎಲ್ಲಿರ್ತೀನಿ ಅಂತ ಆ ಥರ ಯೋಚನೆ ಶುರು ಆಯಿತು. ದೆನ್ ಐ ವಾಂಟೆಡ್ ಟು ಗೋ ಅಬ್ರಾಡ್, ಬಿಕಾಸ್ ನಂದು ಬ್ಯಾಚುಲರ್ಸ್ ಬೇರೆ ಡೊಮೈನಲ್ಲಿತ್ತು, ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿತ್ತು. ಬಟ್ ನಾನು ಕೆಲಸ ಮಾಡ್ತಿದ್ದು IT ಜಾಬ್. ಸೊ IT ಜಾಬಲ್ಲಿ ನಾನು ಎಕ್ಸೆಲ್ ಆಗಬೇಕು, ಪ್ರಮೋಟ್ ಆಗಬೇಕು ಅಂದರೆ ನನಗೆ ಇನ್ನೊಂದು ಸ್ವಲ್ಪ ನಾಲೆಜ್ ಬೇಕಿತ್ತು. ದ್ಯಾಟ್ ರೀಸನ್ ಐ ವಾಸ್ ಲೈಕ್ ಓಕೆ, ನಾನು ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಐ ಡಿಸೈಡೆಡ್. ಬಟ್ ಮನೇಲಿ ಫಿನಾನ್ಷಿಯಲ್ ಕಂಡೀಷನ್ ಅಷ್ಟೊಂದಿಲ್ಲ, ಫಾರಿನ್ಗೆಲ್ಲ ಓದೋ ಥರ ಇರಲಿಲ್ಲ. ದೆನ್ ಮೈ ಡ್ಯಾಡ್ ಲೈಕ್ ಐ ಆಸ್ಕ್ಡ್ ಹಿಮ್ ಫಾರ್ ಹೆಲ್ಪ್, ಬಟ್ ಆ ಕಡೆಯಿಂದನೂ ಅಷ್ಟು ಫಿನಾನ್ಷಿಯಲ್ ಹೆಲ್ಪ್ ಬರಲಿಲ್ಲ. ಸೊ 1 ಪಾಯಿಂಟ್ವರೆಗೂ ಐ ಪುಷ್ಡ್ 2 years ನಾನು ವರ್ಕ್ ಮಾಡಿದೆ. ದೆನ್ ಮೈ ಸಿಸ್ಟರ್ ಲೈಕ್ ಅವಳದು ಇನ್ಕಮ್ ಬೇಸಿಸ್ ಮೇಲೆ ಕೊಲಾಟ್ರಲ್ ಇಲ್ದೇನೂ ಲೈಕ್ ಪೇ ಸ್ಲಿಪ್ಸ್ ಮೇಲೆ ಲೋನ್ ಕೊಡ್ತಾರೆ ಅಂತ ಪ್ರೈವೇಟ್ ಸೆಕ್ಟರಲ್ಲಿ ಬಂತು. ಸೊ ಅಲ್ಲಿ ಐ ವಾಸ್ ಲೈಕ್ ಓಕೆ ಫೈನಲಿ ಲೋನ್ ಸಿಗತ್ತೆ ನನಗೆ ಅಂದ್ಬಿಟ್ಟು ಅಲ್ಲಿ ಲೋನ್ ತೊಗೋತೀವಿ. ಲೋನ್ ತೊಗೊಂಡು ಐ ವೆಂಟ್ ಟು ಕ್ಯಾನಡಾ, ನಂದು ಮಾಸ್ಟರ್ಸ್ ಮುಗಿಸ್ಕೊಳ್ಳೋಣ ಅಂತ ಐ ವೆಂಟ್ ದರ್. ಅಲ್ಲಿ ಹೋಗಿ ಸ್ಟಡೀಸ್ ಜೊತೆ ಐ ಸ್ಟಾರ್ಟೆಡ್ ಆನ್ಲೈನ್ ಫಿಟ್ನೆಸ್ ಟ್ರೈನಿಂಗ್ ಆಲ್ಸೋ. ಸೊ ಆನ್ಲೈನ್ ಫಿಟ್ನೆಸ್ ಟ್ರೈನಿಂಗ್ ಮಾಡಿಕೊಂಡೆ. ನನ್ನ ಕುಕಿಂಗ್ ಸ್ವಲ್ಪ ಮನೇಲಿ ಹಾಬಿ ಆಗಿತ್ತು. ದೆನ್ ನನ್ನ ಫಿಟ್ನೆಸ್ಸಲ್ಲಿ ಇರೋದ್ರಿಂದ ನನ್ನ ಮೀಲ್ಸ್ ನಾನೇ ಮಾಡ್ಕೊಳ್ತೆ. ಸೊ ಅಲ್ಲಿ ಹೋದ್ಮೇಲೆ ಪಾರ್ಟ್ ಟೈಮ್ಗೆ ಅದೇ ಹೆಲ್ಪ್ ಆಯಿತು. ಅವ್ರು ಕೇಳ್ತಾರೆ ನಿಂಗೆ ಕುಕಿಂಗ್ ಎಲ್ಲ ಬರತ್ತಾ ಅಂತ. ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಡೌ ಮಾಡಿದೆ, ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಅಂತೆಲ್ಲ. ಲೈಕ್ ನನಗೆ ಹೆಂಗೆ ಅಂದರೆ ಓಕೆ ಒಂದ್ಸತಿ ಯೂಟ್ಯೂಬಲ್ಲಿ ವೀಡಿಯೋ ನೋಡಿದ್ರೆ ನನಗೆ ಗೊತ್ತಾಗ್ಬಿಡುತ್ತೆ, ಮಾಡಿಬಿಡ್ಬೋದು ಅಂತ ಆ ಥರ ಇತ್ತು. somehow I managed to get a job of ತಂದೂರ್ ಶೆಫ್. ಓಕೆ, ಏನೋ ಪಾತ್ರೆಯಲ್ಲಿ ಅಲ್ಲಾಡ್ಸಿದ್ದಾರೆ, ಏನೋ ಮಾಡ್ಬೋದು, ಬಟ್ ಇದು ತಂದೂರು. ಆ ತಂದೂರು ಕೈ ಹಾಕ್ಬಿಟ್ಟು ಬಿಸಿ ಇರುತ್ತೆ, ಅಲ್ಲಿ ಅಂಟಿಸ್ಬೇಕು, ರೋಟಿ ನಾನು ಹಿಂಗೆಲ್ಲ ಮಾಡ್ಕೊಂಡು ಅದು ಹೆಂಗೋ ಜಾಬ್ ಪಡ್ಕೊಂಡೆ. ಅದಾದಮೇಲೆ ಅವ್ರು ಟ್ರೈನಿಂಗ್ ಕೊಟ್ಟರು, ಸ್ವಲ್ಪ ಟೈಮ್ ಒಂದು ಗ್ರಿಪ್ ಸಿಕ್ತು, ತಳ್ಕೊಂಡು ಹೋಗ್ತಿದ್ದೆ. ಆಮೇಲೆ ನನ್ನ ಕೆಲಸ ನೋಡ್ಬಿಟ್ಟು ನಿಮಗೆ ಇಂಡಿಯನ್ ರೆಸ್ಟೋರೆಂಟಲ್ಲೇ ಜಾಬ್ ಆಗಿದೆ? ಇಂಡಿಯನ್ ಇದು ಗುಜರಾತಿ ರೆಸ್ಟೋರೆಂಟ್. ಸೊ ಅಲ್ಲಿ ಮಾಡ್ತಾ ಹೋಗ್ತಿದ್ದೆ. ನನ್ನ ಕೆಲಸ ನೋಡ್ಬಿಟ್ಟು ರೆಸ್ಟೋರೆಂಟ್ಗೆ ಹೆಡ್ ಶೆಫ್ ಮಾಡ್ಬಿಡ್ತಾರೆ. ನೀವು ಕರೀಸು ಕಲ್ತ್ಕೊಂಡ್ಬಿಡು, ಹೆಂಗೋ ತಂದೂರ್ ಗೊತ್ತಿದೆ, ನಿಂಗೆ ಕುಕಿಂಗು ಬೇಸಿಕ್ ನಾಲೆಜ್ ಎಲ್ಲ ಇದೆ, ಸೊ ಕರೀಸು ಕಲ್ತ್ಕೊಂಡು ಅಂತ ಹೇಳಿದ್ರು. ಸೊ ಕರೀಸು ಕಲಿತೆ. ಎಂಟೈರ್ ರೆಸ್ಟೋರೆಂಟ್ಗೆ ಮುಂಚೆ ಇದ್ದಿದ್ದು ಅಮಿತ್ ಅಂತ ಒಬ್ರು ಶೆಫ್ ಇರ್ತಾರೆ, ಪಂಜಾಬಿ ಅವರು ಬೇರೆ ಕಡೆ ಶಿಫ್ಟ್ ಆಗ್ತಾರೆ, ನನ್ನ ರೆಸ್ಟೋರೆಂಟ್ಗೆ ಹೆಡ್ ಶೆಫ್ ಮಾಡಿಬಿಡ್ತಾರೆ. ಅವಾಗ ನನಗೆ ತುಂಬ ಹೆಲ್ಪ್ ಆಯಿತು ಮ್ಯಾಮ್. ಆ ಕುಕಿಂಗ್ ಸ್ಕಿಲ್ಸ್ ಏನೇನಿತ್ತು ಎಲ್ಲ ಇಲ್ಲಿ ಬಿಗ್ ಬಾಸ್ ತುಂಬ ಹೆಲ್ಪ್ ಆಯಿತು. ಸೊ ಅದೆಲ್ಲ ಕಲ್ತ್ಕೊಂಡೆ. ದೆನ್ ಮೈ ಸಿಸ್ಟರ್ ಅವರು ಶಿ ಯೂಸ್ ಟು ಸಿ ಸಮ್ವನ್, ಓಕೆ ಲಾಂಗ್ ಬ್ಯಾಕ್, ಅವ್ರು PU ಟೈಮಿಂದನೇ ಇತ್ತು. ಸೊ ಇಟ್ ವಾಸ್ ಟೈಮ್ ಫಾರ್ ಹರ್ ಟು ಗೆಟ್ ಮ್ಯಾರಿಡ್. ಸೊ ನನಗೂ ಒಂದು ರೆಸ್ಪಾನ್ಸಿಬಿಲಿಟಿ ಅಂದಿತ್ತಲ್ಲ. ಐ ವಾಸ್ ಲೈಕ್ ಓಕೆ ಅಕ್ಕಂದೊಂದು ಮದುವೆ ಆಗಿಬಿಟ್ರೆ ಆಫ್ಟರ್ ದ್ಯಾಟ್ ನನ್ನ ಕರಿಯರ್ ಇನ್ನೂ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಐ ಕ್ಯಾನ್ ಟೇಕ್ ಓವರ್ ಅಂತ
ನನ್ನ ಸ್ಟಡೀಸು ಜೊತೆಗೇನೆ ಮುಗಿಸ್ಕೊಂಡೆ, ಫಿಟ್ನೆಸ್ಸು ಜೊತೆಗೇನೆ ಆಗ್ತಿತ್ತು. ಐ ಯೂಸ್ ಟು ಸ್ಲೀಪ್ ಫಾರ್ ಜಸ್ಟ್ 3 hours a day. 3-4 ಗಂಟೆ. ಅಂದ್ರೆ 3 hours sleep ಅಲ್ಲೇ ರಿಕವರಿ ಈಗಲೂ 3 ಅವರಲ್ಲೇ ಓಡಾಡ್ತಾ ಇದ್ದೀನಿ, ಇವಾಗ್ಲೂ ಅದೇ ಆಗಿರೋದು. ಸೊ 3 hours ನಿದ್ದೆ ಹೆಂಗೋ ಮ್ಯಾನೇಜ್ ಮಾಡ್ತಿದ್ದೆ. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳೋದು, ನೈಟ್ 12 ಗಂಟೆವರೆಗೂ ಎದ್ದಿರ್ತಿದ್ದೆ. somehow I managed. 2 years it was very hectic, but I somehow managed it. ಮುಗಿಸ್ಕೊಂಡು ಅಕ್ಕನ ಮದುವೆಗೆ ಅಂತ ವಾಪಸ್ ಬಂದೆ. ಇಲ್ಲಿ ಅಕ್ಕಂದು ಮದುವೆ ಇಲ್ಲೇ ಕುಶಾಲನಗರಲ್ಲಿ ಮದುವೆ ಆಗುತ್ತೆ. ಆಮೇಲೆ ನನ್ನ ಸ್ಟಡೀಸ್ ಹೆಂಗೆ ಹೋಗಿತ್ತಲ್ಲ, ಐ ಶುಡ್ ಗೋ ಬ್ಯಾಕ್, ಒಂದು ಒಳ್ಳೆ ಜಾಬ್ ತೊಗೊಂಡು ಐ ಶುಡ್ ಸ್ಟಾರ್ಟ್ ಅರ್ನಿಂಗ್ ಅಂತ ವಾಪಸ್ ಹೋದೆ. ಬಟ್ ಸಿಚುವೇಶನ್ ಹೆಂಗಾಗೋಯ್ತು ಅಂದರೆ, ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಮನೆಗೆ ಬರ್ತಿದ್ರು, ಅಮ್ಮನ ನೋಡ್ತಿದ್ರು. ಅಮ್ಮ ಶೀಸ್ ಟು ಲಿವ್ ಅಲೋನ್. ಅಕ್ಕ ಈಗ ಮದುವೆ ಆಗಿ ಬಂದ್ಬಿಟ್ರಲ್ಲ, ಸೊ ಅಕ್ಕ ಅಮ್ಮನ ನೋಡ್ಬಿಟ್ಟು ದೇ ಯೂಸ್ ಟು ಟೆಲ್ ಮಿ, ಅಮ್ಮ ಯಾಕೋ ಇವತ್ತು ಬೇಜಾರಾಗಿದ್ದು, ಮನೆ ಖಾಲಿ ಅಂದ್ರೆ ನನ್ಗಲ್ಲಿ ಮನ್ಸೇ ಆಗ್ತಿರ್ಲಿಲ್ಲ. ಏನೇ ಮಾಡಕ್ ಹೋದ್ರು ಐ ಯೂಸ್ ಟು ಫೀಲ್ ಓಕೆ, ಬರೀ ಅದೇ ಯೋಚನೆ ಬರೋದು. ನಂಗೊಂದು ಪಾಯಿಂಟಲ್ಲಿ ಅನ್ಸ್ಬಿಡ್ತು, ಏನಾರು ಒಂದು ಜಾಬ್ ಸಿಕ್ಬಿಟ್ರೆ ಈಗ ಬೆಂಗಳೂರಲ್ಲಿ ತಪ್ಪರೆ ಮೈಸೂರಲ್ಲಿ ಹೊಟ್ಟೋಗ್ಬಿಡೋಣ. ಬಿಕಾಸ್ ಅಲ್ಲಿ ಸಿಚುವೇಶನ್ ಕಂಪೇರ್ ಮಾಡಿದ್ರೆ ಇಂಡಿಯಾ ವಾಸ್ ಫಾರ್ ಬೆಟರ್ ಅಂತ ಅನ್ನಿಸ್ಬಿಡು. ಇನ್ ಟರ್ಮ್ಸ್ ಆಫ್ ಜಾಬ್ ಮಾರ್ಕೆಟ್ ಆಗಿರ್ಬೋದು, ಕಾಸ್ಟ್ ಆಫ್ ಲಿವಿಂಗ್ ಆಗಿರ್ಬೋದು, ಎವ್ರಿಥಿಂಗ್ ಕಂಪ್ಯಾರಿಟಿವ್ಲಿ. ಆ ಪರ್ಟಿಕ್ಯುಲರ್ ಸಿಚುವೇಶನ್ ನಾನು ಯಾವ ಐಡಿಯಾ ಇಟ್ಕೊಂಡು ಅಲ್ಲಿಗೆ ಹೋದೆ, ನನ್ನ ಸ್ಟಡೀಸ್ ಎಲ್ಲ ಮುಗಿಸೋಷ್ಟರಲ್ಲಿ ಅದು ಆಪೋಸಿಟ್ ಆಗೋಯ್ತು. ಇಂಡಿಯಾ ವಾಸ್ ಅ ಬೆಟರ್ ಆಪ್ಷನ್ ಅಂತ ಅವಾಗ ಆಗೋಯ್ತು. ಬಿಕಾಸ್ ಮೇನ್ ಥಿಂಗ್ ನಿಮ್ಮವ್ರ ಜೊತೆ ಇರಕ್ಕೆ ಸಿಗತ್ತೆ. ಬಿಕಾಸ್ ಅಲ್ಲಿದ್ದು ಒಬ್ಬನೇ ಇದ್ದು ಕಷ್ಟ. ನೆಕ್ಸ್ಟ್ ನಾನು ಅಲ್ಲೊಂದು ಕರಿಯರ್ ಬಿಲ್ಡ್ ಮಾಡಿದ್ರು, ಇಟ್ ವಿಲ್ ಸ್ಟೇ ದ ಸೇಮ್. ನಂಗೆ ಎಲ್ಲೋ ಒಂದು ಚಾನ್ಸ್ ಸಿಕ್ಕಿದ್ರೆ ಹೋಗ್ಬಿಡೋಣ, ಅಮ್ಮನ ಜೊತೆ ಇರೋಕ್ಕಾಗತ್ತೆ. ಬಿಕಾಸ್ ಅಮ್ಮನ್ನ ಆ ಥರ ನೋಡೋಕೆ ನಂಗಂತೂ ಇಷ್ಟ ಆಗ್ತಿರ್ಲಿಲ್ಲ. ಸೊ ಐ ಕೇಮ್ ಬ್ಯಾಕ್. ಒಂದು ಜಾಬ್ ಸಿಗತ್ತೆ ಅಲ್ಲಿದ್ದಾಗ್ಲೇ, ಕೆನಡಿಯನ್ ಕಂಪ್ನಿಗೇನೆ ಐ ಗಾಟ್ ಅ ಜಾಬ್. ಐ ಕೇಮ್ ಬ್ಯಾಕ್. ಸೊ ಇಲ್ಲಿ ಅಮ್ಮನ ನೋಡಿಕೊಂಡು ಜಾಬ್ ಮಾಡಿಕೊಂಡು ನೈಟ್ ಶಿಫ್ಟ್ ಎಲ್ಲ ಮಾಡಿಕೊಂಡು ಐ ವಾಸ್ ಸಾರ್ಟೆಡ್.